ಹಾಯ್ ಎಲ್ರಿಗೂ ನಮಸ್ಕಾರ. ಜೂನ್ ತಿಂಗಳು ಸ್ಟಾರ್ಟ್ ಆಗಿದೆ. ಸೊ ಸೆಲ್ಫ್ ಡಿಕ್ಲರೇಷನ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡಿಕೊಂಡು ಸೇವಾ ಸಿಂಧು ಅಂತ ಸರ್ಚ್ ಮಾಡಿ ಫಸ್ಟ್ ವೆಬ್ಸೈಟ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ನ ಎಂಟರ್ ಮಾಡಿಕೊಂಡು ಕ್ಯಾಪ್ಷನ್ನ ಎಂಟರ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಈ ಕಡೆ ನಿಮಗೆ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ವೀವ್ ಆಲ್ ಅವೈಲೇಬಲ್ ಸರ್ವಿಸಸ್ ಅಂತ ಕಾಣಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಂಡ್ ಕಾರ್ನರಲ್ಲಿ ರೈಟ್ ಸೈಡ್ ಸರ್ಚ್ ಆಪ್ಷನಲ್ಲಿ ಜಸ್ಟ್ ನೀವು ಯುವ ಅಂತ ಟೈಪ್ ಮಾಡಿದರೆ ಸಾಕು. ಇಲ್ಲಿ 3 ಆಪ್ಷನ್ಸ್ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಇವಾಗ ನಾವು ಸೆಲ್ಫ್ ಡಿಕ್ಲರೇಷನ್ ಹಾಕಬೇಕಲ್ವಾ. ಸೊ ಫಸ್ಟ್ ವೆಬ್ಸೈಟ್ನ ಅಂದರೆ ಫಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು ಸೆಲ್ಫ್ ಡಿಕ್ಲರೇಷನ್ ಮಂತ್ ಇಲ್ಲಿ ಜೂನ್ ಅಂತ ಬಂದಿದೆ. ಸೊ ಇದು ಬೈ ಡಿಫಾಲ್ಟ್ ಜೂನ್ ಅಂತಲೇ ಇರುತ್ತೆ. ಬಿಕಾಸ್ ಜೂನ್ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕು ಅಲ್ವಾ. ಸೊ ಹಾಗಾಗಿ ಜೂನ್ ಅಂತ ಇರುತ್ತೆ. ಸೊ ನೆಕ್ಸ್ಟ್ ಏನಪ್ಪ ಮಾಡಬೇಕು ಅಂತಂದರೆ ಮೇಲೆ ಆಧಾರ್ ಅಥೆಂಟಿಕೇಷನ್ ಅಂತ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮ್ಮ ನೇಮ್ ಮತ್ತು ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿಕೊಂಡು ನನ್ನ ಆಧಾರ್ ಮೇಲೆ ಕ್ಲಿಕ್ ಮಾಡಿ OTP ಮೇಲೆ ಕ್ಲಿಕ್ ಮಾಡಿಕೊಂಡು ವೆರಿಫೈ ಜನರೇಟ್ OTP ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ OTP ಮಾಡಿಕೊಂಡು ನೀವು ಆಧಾರ್ ವ್ಯಾಲಿಡೇಟ್ನ ಮಾಡಬೇಕಾಗತ್ತೆ. ಸೊ ಮಾಡಿದ ಆದಮೇಲೆ ಅಗೇನ್ ನೀವು ಬ್ಯಾಕ್ ಬರಬೇಕು. ಸೊ ಬ್ಯಾಕ್ ಬಂದಾಗ ಇಲ್ಲಿ ಗೆಟ್ ಆಧಾರ್ ಡೀಟೇಲ್ಸ್ ಅಂತ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಆಟೋಮೆಟಿಕ್ಕಾಗಿ ಒಂದಿಷ್ಟು ಡೀಟೇಲ್ಸ್ನ ನಿಮ್ಮದು ಫೆಚ್ ಆಗುತ್ತೆ. ಸೊ ಓಕೆ. ಸೊ ಫೆಚ್ ಆದಮೇಲೆ ಸ್ವಲ್ಪ ಡೀಟೇಲ್ಸ್ನ ಎಂಟರ್ ಮಾಡಿಕೊಂಡು ಇಲ್ಲಿ ನೀವು ನೋಡ್ಬೋದು ಇಲ್ಲಿ ತುಂಬ ಜನರಿಗೆ ಕನ್ಫ್ಯೂಷನ್ ಆಗುತ್ತೆ ಎಸ್ ಹಾಕಬೇಕಾ ನೋ ಹಾಕಬೇಕಾ ಅಂತ ಹೇಳಿ. ಸೊ ನೀವೇನಾದರೂ ನೋ ಅಂತ ಹಾಕಿದರೆ ನಿಮಗೆ ಈ ಮಂತ್ ಅಮೌಂಟ್ ಬರೋದಿಲ್ಲ. ಹಾಗಾಗಿ ಎಸ್ ಅಂತ ಹಾಕಬೇಕು. ಸೊ ನಾವು ಅಂದರೆ ನಾಟ್ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಅರ್ಥ. ನಾವು ಇನ್ನೂ ನಮಗೆ ಜಾಬ್ ಸಿಕ್ಕಿಲ್ಲ ಅಂತ ಅರ್ಥ. ಹಾಗಾಗಿ ಎಸ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ವರ್ಡ್ ವೆರಿಫಿಕೇಷನ್ ಮಾಡಿಕೊಂಡು ಸಬ್ಮಿಟ್ ಮಾಡಿದಾಗ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಸಬ್ಮಿಟ್ ಆಗುತ್ತೆ. ಅಂದರೆ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಸಬ್ಮಿಟ್ ಆಗುತ್ತೆ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಕೆಳಗಡೆ ನೋಟಲ್ಲಿ ಯುವ ನಿಧಿ ಬೆನಿಫಿಷರೀಸ್ ಆಫ್ಟರ್ 6 ಮಂತ್ಸ್ ನೀವು ಕರ್ನಾಟಕ ಕೌಶಲ್ಕಾರಲ್ಲಿ ರಿಜಿಸ್ಟರ್ ಆಗಬೇಕು ಅಂತ ಕೊಟ್ಟಿದ್ದಾರೆ. 6 ಮಂತ್ಸ್ ಆಗಿದೆ ನೀವು ಯುವ ನಿಧಿ ಅಮೌಂಟ್ ಪಡ್ಕೊಂಡು ಅಂತಂದರೆ ವೆಬ್ಸೈಟ್ ಮುಖಾಂತರ ನೀವು ರಿಜಿಸ್ಟರ್ ಆಗಬೇಕು. ಇಲ್ಲ ಅಂತಂದರೆ ನಿಮಗೆ ಯುವ ನಿಧಿ ಅಮೌಂಟ್ ಬರೋದನ್ನು ಸ್ಟಾಪ್ ಆಗುತ್ತೆ. ಸೊ ರಿಜಿಸ್ಟರ್ ಹೇಗೆ ಆಗಬೇಕು ಅಂತ ಹೇಳಿ ಕೂಡ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೆ. ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ನೋಡಿಕೊಂಡು ರಿಜಿಸ್ಟರ್ ಆಗಿ. ಇದು ಯುವ ನಿಧಿ ಬೆನಿಫಿಟ್ಸ್ಗೆ ಅಷ್ಟೇ ಇಲ್ಲ, ನೀವು ಜಾಬ್ ಹುಡುಕ್ತಾ ಇದ್ದೀರಾ ಒಂದು ಒಳ್ಳೆ ಕಂಪ್ನಿಯಲ್ಲಿ ಅಂತಂದರೆ ನೀವು ಅಲ್ಲಿ ರಿಜಿಸ್ಟರ್ ಆದರೆ ನಿಮಗೆ ಫ್ರೀ ಆಫ್ ಕಾಸ್ಟ್ ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಕೊಟ್ಟಾದಮೇಲೆ ಅಲ್ಲೇ ನಿಮಗೆ ಲೈಕ್ ಕ್ಯಾಂಪಸ್ ಥ್ರೂ ನಿಮಗೆ ಅಂದರೆ ಜಾಬ್ ಎಲ್ಲ ಅವರೇ ಪ್ರೊವೈಡ್ ಮಾಡ್ತಾರೆ. ತುಂಬ ಚೆನ್ನಾಗಿ ವೆಬ್ಸೈಟ್ ಇದೆ. ಕರ್ನಾಟಕದವರಿಗೆ ಅಂತ ಈ ಒಂದು ವೆಬ್ಸೈಟ್ನ ರೆಡಿ ಮಾಡಿರೋದು. ಸೊ ಎಲ್ಲರೂ ಅಪ್ಲೈ ಮಾಡಿ ಅಂತ ನನ್ನ ಸಜೆಷನ್ ನಿಮಗೆ. ಓಕೆನಾ. ಸೊ ಇವಾಗ ತುಂಬ ಜನರಿಗೆ ಸೆಲ್ಫ್ ಡಿಕ್ಲರೇಷನ್ ಮಾಡಲಿಕ್ಕೆ ಆಧಾರ್ ಡೀಟೇಲ್ಸ್ ಫೆಚ್ ಆಗ್ತಿಲ್ಲ. ಇದು ಯಾರಿಗೆ ಈ ಥರ ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ಯಾರು ನ್ಯೂ ಅಪ್ಲಿಕೆಂಟ್ಸ್ ಇರ್ತಾರೆ ನೋಡಿ ಅವರಿಗೆ ಆಧಾರ್ ಡೀಟೇಲ್ಸ್ ಫೆಚ್ ಆಗೋದಿಲ್ಲ. ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಿ 180 ಡೇಸ್ ಕಂಪ್ಲೀಟ್ ಆದಮೇಲೆ ನಿಮಗೆ ಸೆಲ್ಫ್ ಡಿಕ್ಲರೇಷನ್ ಹಾಕಲಿಕ್ಕೆ ಬರುತ್ತೆ. ಸೊ ಆಧಾರ್ ಡೀಟೇಲ್ಸ್ ಫೆಚ್ ಆಗ್ತಿಲ್ಲ ಅಂತಂದರೆ ವೆಯ್ಟ್ ಮಾಡಿ. ಸೊ ನೀವು ಅಪ್ಲಿಕೆಂಟ್ಸ್ ಇದ್ದೀರಾ ಅಂತ ಅರ್ಥ. ನೀವು ಅಪ್ಲಿಕೆಂಟ್ಸ್ ಇಲ್ಲ ಆದರೂ ಕೂಡ ಈ ಥರ ಬರ್ತಾ ಇದೆ ಅಂತಂದರೆ ಆಫ್ಟರ್ 5 ಡೇಸ್ ಆದಮೇಲೆ ನೀವು ಸೆಲ್ಫ್ ಡಿಕ್ಲರೇಷನ್ ಆಗಿ ಆವಾಗ ಬರುತ್ತೆ. ಬಿಕಾಸ್ ಆಫ್ ಟೆಕ್ನಿಕಲ್ ಇಶ್ಯೂಸ್ ಈ ಥರ ಪ್ರಾಬ್ಲಮ್ ಕೂಡ ಆಗಬಹುದು. ಆ್ಯಂಡ್ ಇನ್ನೂ ಯುವ ನಿಧಿ ಅಮೌಂಟ್ ಬಂದಿಲ್ಲ ಅಲ್ವಾ. ಸೊ ಹಾಗಾಗಿ ಯಾರು ಕೂಡ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಡಿಪಾರ್ಟ್ಮೆಂಟ್ ಅವ್ರಿಗೆ ನಾನು ಕಾಲ್ ಮಾಡಿದ್ದೀನಿ. ಬೀರಸಂದ್ರ ವಿಲೇಜ್ ದೇವನಹಳ್ಳಿ ಎಂಬ ಊರಲ್ಲಿ ನಾನು ಅಂದರೆ ಅವ್ರದ್ದು ಒಂದು ಕಾಂಟ್ಯಾಕ್ಟ್ ನಂಬರ್ ನನಗೆ ಸಿಕ್ಕಿರೋದು. ಸೊ ಅವ್ರಿಗೆ ಪರ್ಸ್ನಲಿ ಆಗಿ ನಾನು ಕಾಲ್ ಮಾಡಿದಾಗ ಅವರು ಬರುತ್ತೆ ಅಂತ ಅಷ್ಟೇ ಹೇಳಿದ್ದಾರೆ. ಕ್ಯಾನ್ಸಲ್ ಅಂತೂ ಆಗಿಲ್ಲ, ಬರುತ್ತೆ ಅಂತ ಹೇಳಿದ್ದಾರೆ. ಬಟ್ ಯಾವಾಗ ಬರುತ್ತೆ ಅಂತ ಹೇಳಿದರೆ ಅದು ಕೂಡ ಅವರು ಮೆನ್ಷನ್ ಮಾಡಿಲ್ಲ, ಜಸ್ಟ್ ಬರುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ನೀವೇ ಇಲ್ಲಿ ತಿಳ್ಕೊಬೋದು ಜೂನ್ ತಿಂಗಳು ಇವಾಗ ಸೆಲ್ಫ್ ಡಿಕ್ಲರೇಷನ್ ಓಪನ್ ಆಗಿದೆ ಅಂತಂದರೆ ಅಮೌಂಟ್ ಖಂಡಿತ ಬಂದೇ ಬರುತ್ತೆ. ಯಾವುದೇ ರೀತಿಯಾದಂಥ ಸ್ಕೀಮ್ ಕ್ಯಾನ್ಸಲ್ ಆಗಿಲ್ಲ ಅಂತ ಅರ್ಥ. ಓಕೆ. ಸೊ ವೇಟ್ ಮಾಡಿ ಗೈಸ್. ಇವಾಗ ಗೃಹಲಕ್ಷ್ಮಿ ಎಲ್ಲ ಅಮೌಂಟ್ ಬಿಡ್ತಾ ಇದ್ದಾರೆ. ಸೊ ಯುವ ನಿಧಿದು ಕೂಡ ಬರುತ್ತೆ, 100% ಬರುತ್ತೆ. ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ. ಬಿಕಾಸ್ ಯಾವುದೇ ರೀತಿಯಾದಂಥ ಕ್ಯಾನ್ಸಲ್ ಆಗಿಲ್ಲ ಇನ್ನು. ಬಿಕಾಸ್ ಡಿಪಾರ್ಟ್ಮೆಂಟ್ ಅವರು ಇಲ್ಲ ಅಂದರೆ ಹೇಳ್ತಾಯಿದ್ರು ಬರಲ್ಲ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಾಯಿದ್ರು. ಬಟ್ ನಾನು ಬೆಂಗಳೂರು ಡಿಪಾರ್ಟ್ಮೆಂಟ್ ಅವ್ರಿಗೂ ಕಾಲ್ ಮಾಡಿದಾಗ ಬರುತ್ತೆ ವೆಯ್ಟ್ ಮಾಡಿ ಅಂತ ಹೇಳಿದ್ದಾರೆ. ದೇವನಹಳ್ಳಿ ಡಿಪಾರ್ಟ್ಮೆಂಟ್ಗೂ ಕಾಲ್ ಮಾಡಿದಾಗ ಅವರು ಕೂಡ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ.
ಆ್ಯಂಡ್ ನಾನು ನಿನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಗೃಹಲಕ್ಷ್ಮಿ ಮತ್ತು ಯುವ ನಿಧಿ 2 ಟಾಪಿಕ್ಸ್ ಇನ್ಕ್ಲೂಡ್ ಮಾಡಿದ್ದೆ. ಯುವ ನಿಧಿದು ಅಮೌಂಟ್ ಬಗ್ಗೆ ತಿಳಿಸಿದ್ದೆ, ಹಾಗೆ ಗೃಹಲಕ್ಷ್ಮಿದು ಬಯೋಮೆಟ್ರಿಕ್ ಬಗ್ಗೆ ತಿಳಿಸಿದ್ದೆ. ಆದರೆ ನಿಮಗೆ ಗೊತ್ತಲ್ವ, ಒಂದಿಷ್ಟು ಯೂಟ್ಯೂಬರ್ ಜನ ಇದ್ದಾರೆ, ಸೊ ನಾನು ಹಾಕಿದ ತಕ್ಷಣ ಕಾಪಿ ಮಾಡಿಕೊಂಡು ಏನೇ ಒಂದು ಹಾಕಿಬಿಡ್ತಾರೆ. ಅವ್ರು ಏನು ಥಂಬ್ನೇಲ್ ಕೊಡ್ತಾ ಇದ್ದಾರೆ ಅಂತಂದರೆ, ಯುವ ನಿಧಿಗೆ ಕ್ಯಾನ್ಸಲ್ ಆಗುತ್ತೆ, ಇಲ್ಲ ಅಂತಂದರೆ ಅಂದರೆ ಯುವ ನಿಧಿ ಅಮೌಂಟ್ ಬರಬೇಕು ಅಂತಂದರೆ ಬಯೋಮೆಟ್ರಿಕ್ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಆ ಥರ ಏನೂ ಇಲ್ಲ ಗೈಸ್. ಈ ಬಯೋಮೆಟ್ರಿಕ್ ಆಪ್ಷನ್ ಬಂದಿರೋದು ಬರೀ ಗೃಹಲಕ್ಷ್ಮಿಯರಿಗೆ ಮಾತ್ರ. ಅಂದರೆ ಗೃಹಲಕ್ಷ್ಮಿ ಸ್ಕೀಮ್ ಯಾರೆಲ್ಲ ಅಪ್ಲೈ ಮಾಡಿದ್ದಾರೆ ಅವ್ರಿಗೆ, ಯುವ ನಿಧಿ ಹೋಲ್ಡರ್ಸ್ಗೆ ಯಾವುದೇ ರೀತಿಯಾದಂಥ ಬಯೋಮೆಟ್ರಿಕ್ ಇಲ್ಲ. ಸೊ ವಿಡಿಯೋ ನಾನು ಏನೋ ಹೇಳಿರ್ತೀನಿ, ಅದಕ್ಕೆ ಒಂದು ಟಾಪಿಕ್ ಮಾಡಿಕೊಂಡು ಒಂದಿಷ್ಟು ಯೂಟ್ಯೂಬರ್ಸ್ ಇದ್ದಾರೆ, ಅವರು ಅದನ್ನೇ ಒಂದು ಟಾಪಿಕ್ ಮಾಡಿಕೊಂಡು ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಈ ಥರ ಯುವ ನಿಧಿಗೆ ಹೋಲ್ಡರ್ಸ್ಗೆ ಯಾವುದೇ ರೀತಿಯಾದಂಥ ಬಯೋಮೆಟ್ರಿಕ್ ಇಲ್ಲ. ಆ್ಯಂಡ್ ಯಾವುದೇ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ನಿಮಗೆ ಟ್ರಸ್ಟ್ ಅನಿಸಿದರೆ ನೀವು ಅವರನ್ನು ಫಾಲೋ ಮಾಡ್ಕೊಳ್ಳಿ. ಒಂದಿಷ್ಟು ಜನ ಇದ್ದಾರೆ ವ್ಯೂಸ್ಗೋಸ್ಕರ ಮಾಡ್ತಾರೆ, ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ. ಓಕೆ ಮಾಡಲಿ, ಬಟ್ ನಾನು ಹೇಳಿರೋದೇ ಡಿಟ್ಟೋ ಕಾಪಿ ಮಾಡಿಕೊಂಡು ಥಂಬ್ನೇಲ್ ಕೂಡ ಅದೇ ರೀತಿಯಾಗಿ ಹಾಕ್ತಾರೆ. ಅವ್ರ ಹೆಸರು ತೊಗೊಂಡಿದ್ರೆ ಸುಮ್ಮನೆ ಅವ್ರಿಗೆ ಇನ್ಸಲ್ಟ್ ಆದಂಗೆ ಆಗುತ್ತೆ ಅಂತ ನಾನು ಅವ್ರದ್ದು ಹೆಸರು ತೊಗೊಳ್ತಾ ಇಲ್ಲ. ನೀವು ಯುವ ನಿಧಿ ಹೋಲ್ಡರ್ಸ್ ನಿಮಗೆ ಗೊತ್ತಿರುತ್ತೆ ಯಾರು ಆ ಥರ ಕಾಪಿ ಮಾಡ್ತಾ ಇದ್ದಾರೆ ಅಂತ. ಸೊ ನಿಮಗೇನಾದರೂ ಗೊತ್ತಿದ್ದರೆ ಅವ್ರ ನೇಮ್ನ ಮೆನ್ಷನ್ ಮಾಡಿ ನೋಡೋಣ. ಓಕೆ, ಸೊ ವಿಡಿಯೋ ಯೂಸ್ಫುಲ್ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್ ಬಾಯ್.